ಚಿತ್ರದುರ್ಗ ನಾರಿ ಶಕ್ತಿ ಒನಕೆ ಓವ ಇಡೀ ಜಗತ್ತಿಗೆ ಹೆಣ್ಣಿನ ಶಕ್ತಿ ತೋರಿದ ಸ್ಥಳ. ಹಾಗಾಗಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅಲ್ಲಿ ಮಾಡುತ್ತಿದ್ದೇವೆ ಎಂದು ಸಂಸದ ಬಿ ವೈ ರಾಘವೇಂದ್ರ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಬಿ ವೈ ರಾಘವೇಂದ್ರ, ಅಭಿಮಾನೋತ್ಸವಕ್ಕೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆ ಮೇಲೆ ಗಣ್ಯರು, ಸ್ವಾಮೀಜಿಗಳು ಮಾತನಾಡಲಿದ್ದಾರೆ. ಮೇ 8ರಂದು ಸಂಜೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅವರ ಪುರಪ್ರವೇಶ ನಡೆಯಲಿದೆ. ಜಿಲ್ಲೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಒಟ್ಟು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಪಕ್ಷಾತೀತ ಸನ್ಮಾನ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಎಂದು ಸಂಸದ ಬಿ ವೈ ರಾಘವೇಂದ್ರ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಬಿ ವೈ ರಾಘವೇಂದ್ರ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ.
ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಅಂತ ಕೊಡುಗೆ ಕೊಟ್ಟರು ನಮ್ಮ ಚಿತ್ರದುರ್ಗ ಒನಕೆ ಓಬವ್ವನ ಮುಖಾಂತರ ಅವತ್ತು ಶತ್ರುಗಳನ್ನ ಮೊಘಲರನ್ನ ಹೊಡೆದೋಡಿಸಿದಂತ ಒಂದು ಸಂದರ್ಭ ಅದು. ಹಾಗಾಗಿ ಇನ್ನೊಂದು ಕಡೆಗೆ ನಾರಿಶಕ್ತಿ ಅಧಿನಿಯಮಕ್ಕೆ ನಮಗೆ ಸೋಲಾಗಿದೆ. ಮತ್ತೊಮ್ಮೆ ಯಾವ ರೀತಿ ಅವತ್ತು ಒನಕೆ ಮುಖಾಂತರ ಅವನಿಗೆ ಸದೆ ಬಿಡುವ ಮುಖಾಂತರ ಎಚ್ಚರಿಸುವಂತ ಕೆಲಸ ಮಾಡಿದ್ರು. ಮತ್ತೊಮ್ಮೆ ಮೀಸಲಾತಿಗೆ ಗೌರವಂತ ಪ್ರಧಾನ ಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಮಂಡನೆ ಮಾಡ್ತೀನಿ, ನ್ಯಾಯ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿದ್ದಾರೆ. ಸೊ ಅದರ ಒಂದು ಸಂಕಲ್ಪನೂ ಕೂಡ ಇದ್ರ ಮುಖಾಂತರ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ದುರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತೆ ವಿಶೇಷವಾಗಿ ಗೌರವಂತ ಅಮಿತ್ ಶಾ ಜಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ರಿಗೂ ಮಾಹಿತಿ ಇರೋ ಪ್ರಕಾರ ಬೆಳಗ್ಗೆ 10 ಗಂಟೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿಯ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನದ ಒಂದು ಸ್ವೇರಿಂಗ್ ಸೆರೆಮನಿಯನ್ನು ಮುಗಿಸ್ಕೊಂಡು ಶಾರ್ಪ್ 3:15 ಶಿವಮೊಗ್ಗ ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾರೆ ಫ್ಲೈಟ್ ಅಲ್ಲಿ. ಇಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ನೇರವಾಗಿ 3:45 15-20 ನಿಮಿಷ ಬೇಕು ಇಲ್ಲಿಂದ ಚಿತ್ರದುರ್ಗದಲ್ಲಿ ವೇದಿಕೆ ಹಿಂಭಾಗದಲ್ಲೇ ಅಲ್ಲಿ ಹೆಲಿಪ್ಯಾಡ್ ಅನ್ನ ಮಾಡುವಂತ ಕೆಲಸ ಆಗಿದೆ. ಅಲ್ಲಿ ಲ್ಯಾಂಡ್ ಆಗ್ತಾರೆ. 4 ಗಂಟೆ ಒಳಗೆ ವೇದಿಕೆಗೆ ಬರ್ತಾರೆ. ಮತ್ತೆ ವಾಪಸ್ ಅವರು 6 ಗಂಟೆಗೆ ರಿಟರ್ನ್ ಇಲ್ಲಿ ಬರ್ತಾರೆ. ಯಾಕಂದ್ರೆ ನಮ್ಮ ಶಿವಮೊಗ್ಗದ ಒಂದು ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು, ವಿಸಿಬಿಲಿಟಿ ಇಶ್ಯೂ, ನೈಟ್ ಲ್ಯಾಂಡಿಂಗು 6:15ವರೆಗೂ ಕೂಡ ನಾವು ಹ್ಯಾಂಡಲ್ ಮಾಡಬಹುದು ಇಲ್ಲಿದ್ದು. ಹಾಗೆ ಅಷ್ಟೊಳಗೆ ಅವ್ರು ಬಂದು ಮತ್ತೆ ಟೇಕ್ ಆಫ್ ಆಗಿ ಹೊರಡ್ಬೇಕಾಗತ್ತೆ. ಹಾಗೆ ಅಂತ ಸಭೆ ಮಾತ್ರ ಬೆಳಗ್ಗೆ 12:30 ಶುರು ಆಗ್ಬಿಡುತ್ತೆ. ಬೇರೆ ಬೇರೆ ಮಠಾಧೀಶರು, ನಮ್ಮ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಶುರು ಮಾಡ್ತಾರೆ ಅವರು. ಅಮಿತ್ ಶಾ ಜಿ ಅವರು ಬಂದಾಗ ಇರುವಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರು ಇರ್ಬೇಕು ಏನಂತೇಳಿ ಸಂಘಟನೆ ಆ ಒಂದು ಅಭಿಮಾನಿಗಳ ಒಂದು ಸಮಿತಿ ಏನಿದೆ ಅವ್ರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ. ಅದ್ರ ಪ್ರಕಾರ ಕಾರ್ಯಕ್ರಮ ಆಗುತ್ತೆ ಸರ್. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೊರಟಿದ್ದಾರೆ. ಒಂದು ವಿಶೇಷ ನೀವು ವೆಹಿಕಲ್ ವ್ಯವಸ್ಥೆ ಇದು ಯಾವುದು ಕೂಡ ಕೇಳ್ತಾ ಇಲ್ಲ. ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕೊಡುಗೆ ಕೊಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಂದು ಗುರಿ 10 ಲಕ್ಷವರೆಗೂ. ಯಾಕೆಂದ್ರೆ ಉಡುಪಿ, ಮಂಗಳೂರು ಆ ಮೂಲೆಯಲ್ಲಿ ಇದ್ರೂ ಕೂಡ ನಾವೇ ದೂರ ಆಗತ್ತಪ್ಪ ಬರೋದ್ ಬೇಡ ಅಂತ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಇದು ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಯಾವುದೇ ಒಂದು ಎವರೇಜ್ ಒಂದು ತಾಲೂಕಲ್ಲಿ ಅತ್ಯಂತ ದೂರ ಇರುವಂತ ನಾರ್ತ್ ಕರ್ನಾಟಕ ಅಂತದಲ್ಲೂ ಕೂಡ ಒಂದು 5,000-10,000 ಒಂದು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರದಿಂದ ಹೊರಡ್ತಾ ಇದ್ದಾರೆ. ಇನ್ನು ಹತ್ರದಲ್ಲೇ ನಾವು ಲೆಕ್ಕ ಹಾಕೊಂಡ್ರೆ ಸುಮಾರು 10 ಲಕ್ಷವರೆಗೂ ಕೂಡ ದಾಟಬಹುದು. ಪೆಂಡಲ್ ವ್ಯವಸ್ಥೆ ಕೂಡ ಸುಮಾರು ಒಂದು 3.5-4 ಲಕ್ಷ ಚೇರ್ ಅನ್ನು ಹಾಕುವಂತ ವ್ಯವಸ್ಥೆಗಳಾಗಿದೆ. ಸುತ್ತ ಒಂದು 2-3 ಲಕ್ಷ ನಿಲ್ಲಷ್ಟು ಶೇಡ್ ಅನ್ನು ಕೂಡ ಸುತ್ತ ಮಾಡಿದೀವಿ. ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತೆ ವಿಶೇಷವಾಗಿ ಒಂದೇ ವೇದಿಕೆಯಲ್ಲಿ ಅಷ್ಟೊಂದು ಶ್ರೀಗಳನ್ನು ನೋಡುವಂತ ಒಂದು ಅವಕಾಶನೂ ಕೂಡ ಹಿಂದೆ ಯಾವತ್ತೂ ಕೂಡ ಆಗಿಲ್ಲ ಅಂತ ನಂಗೆಲ್ಲ ಒಂದ್ ಕಡೆ ಅನಿಸುತ್ತೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತು ಈ ರೀತಿಯಂತ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು. ಈ ರೀತಿಯಂತ ಒಂದು ಪಕ್ಷಾತೀತವಂತ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿಗೆ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಎಲ್ಲಾ ಸಮಾಜದ ಸ್ವಾಮೀಜಿಗಳು ಒಂದೇ ವೇದಿಕೆ ಬರ್ತಿರೋದು ಕೂಡ ಒಂದು ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಆಗುತ್ತೆ ಸರ್, ಆಗುತ್ತೆ. ಮತ್ತೆ ಇನ್ನೊಂದು ನಾಳೆ ಸಂಜೆ ಯಡಿಯೂರಪ್ಪನವ್ರನ್ನ ಚಿತ್ರದುರ್ಗದಲ್ಲಿ ಪುರ ಪ್ರವೇಶ ಅಂತೇಳಿ ಒಂದು ಯೋಚನೆ ಮಾಡಿದೀವಿ. ಯಾವ ರೀತಿ ದಸರಾ ಹಬ್ಬದ ಸಂದರ್ಭದಲ್ಲಿ ಟ್ಯಾಬ್ಲೋ ಈ ತರ ಎಲ್ಲದೂ ಕೂಡ ಏನಿರುತ್ತೆ ಅದೇ ರೀತಿ ಯೋಚನೆಯನ್ನ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ನಮ್ಮ ದತ್ತಣ್ಣ ಇರ್ಬೋದು, ಅರುಣ್ ಇರ್ಬೋದು, ಗೌರವಂತ ಡಾಕ್ಟರ್ ಸರ್ಜಿ ಅವ್ರು ಇರ್ಬೋದು,
ಅದರ ಒಂದು ವಿಶೇಷವಾದಂಥ ಒಂದು ಇದಕ್ಕೆ ಗಮನಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನಂತ ಹಿರಿಯರು ಅವರೆಲ್ಲ ಒಟ್ಟಿಗೆ ಓಡಾಡಿದಂಥ ಮುತ್ಸದ್ದಿಗಳು. ಹಾಗಾಗಿ ಮೊಬಿಲೈಸೇಷನ್ ಕಡೆಗೆ ವಿಭಾಗದ ಹಿರಿಯರಾಗಿ ಅವರು ಆ ರೀತಿಯಂತ ದಿಕ್ಕಿನಲ್ಲಿ ಅವರು ಗಮನಿಸ್ತಾ ಇದ್ದಾರೆ. ಮತ್ತೆ ನಮ್ಮ ರುದ್ರೇಗೌಡರು, ಇತರೆ ನಮ್ಮ ಜ್ಯೋತಿ ಪ್ರಕಾಶ್ ಅವ್ರನ್ನ ಇಲ್ಲಿಂದ ಮೊಬಿಲೈಸೇಷನ್ಗೆ ರಾಜ್ಯದಿಂದ ಸಂಚಾಲಕರಾಗಿ ಅವ್ರನ್ನ ಮಾಡಿದೆ. ಮತ್ತೆ ಸಹ ಸಂಚಾಲಕರಾಗಿ ಸನ್ಮಾನಿಸಿದ ದತ್ತಾತ್ರೇಯ ಅವರು ಕೂತ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ.